ಹಾಯ್, ಹೇಗಿದ್ದೀರಾ ಎಲ್ಲರೂ ಗೈಸ್? ಓಕೆ. ನಾನಿವತ್ತು ಸರಳ ಬರಸಲ್ಲಿ ಮಾಯಮಾಳಗಳ ಆರೋಹಣ ಅವರೋಹಣ ಹೇಳ್ಕೊಡ್ತೀನಿ ಗೈಸ್, ಓಕೆನಾ? ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮತ್ತು ಬೆಲ್ ಬಟನ್ ಒತ್ತಿಯಾಗ ನಾನು ಏನು ವಿಡಿಯೋ ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ ಗೈಸ್, ಓಕೆನಾ? ಅದಕ್ಕೋಸ್ಕರ ಓಕೆ. ಈಗ ಆರೋಹಣ ಅವರೋಹಣ ಸರಳ ಬರಸದ್ದು ಮಾಯಮಾಳಗಳ, ಓಕೆನಾ? ಹೇಗೆ ಸಾರಿಗಮ ಪದ ನಿಸ ಸಾನಿ ದಪ ಮಗರಿಸ ಹೇಗೆ ಓದಬೇಕು, ಹೇಗೆ ಹಿಡಿಬೇಕು ಈ ಫ್ಲೂಟ್ನಲ್ಲಿ ಹೇಗೆ ಹಿಡಿಬೇಕು ಅಂತ ಹೇಳ್ತೀನಿ ಗೈಸ್, ಓಕೆನಾ? ಓಕೆ. ಈಗ ಸ ಅಂತ ಹೇಳಿದರೆ ಎರಡು ಫ್ಲೂಟಲ್ಲಿ ಎರಡು ಹೋಲ್ ಮುಚ್ಚಬೇಕು, ಆಯಿತಾ? ಫ್ಲೂಟಲ್ಲಿ ಫಸ್ಟ್ ಎರಡು ಹೋಲ್ ಇದೆಯಲ್ಲ ಅದು ಮುಚ್ಚಬೇಕು, ಆಗ ಅದು ಸ ಆಗುತ್ತೆ. ರೀ ಅಂತ ಹೇಳಿದರೆ ಫಸ್ಟ್ ಒಂದು ಹೋಲ್ ಮುಚ್ಚಬೇಕು, ಫಸ್ಟಿದ್ದು ಹೋಲ್ ಮುಚ್ಚಬೇಕು ನೋಡಿ, ಫಸ್ಟಿದ್ದು ಹೋಲ್ ಮುಚ್ಚಬೇಕು. ಸೆಕೆಂಡ್ ಒನ್ ಹೀಗೆ ನೋಡಿ, ಇಷ್ಟೇ, ಹಾಫ್ ನೋಡಿ, ಇಷ್ಟೇ, ಅದು ರೀ ಆಗುತ್ತೆ. ಗ ಅಂತ ಹೇಳಿದರೆ ಫಸ್ಟ್ ಫುಲ್ಲು ಬಿಡಬೇಕು ಗೈಸ್, ಓಕೆನಾ? ಹೀಗೆ ಹೀಗೆ ಫುಲ್ ಬಿಡಬೇಕು, ಸಾರಿ ಗ, ಆಯಿತಾ? ಮಾ ಅಂತ ಹೇಳಿದರೆ ನೋಡಿ, ಫಸ್ಟಿದ್ದೊಂದು ಬಿಡಬೇಕು, ಲಾಸ್ಟಿದ್ದು ಸಹ ಬಿಡಿ, ಆಯಿತಾ? ಫಸ್ಟಿದ್ದು ನೋಡಿ, ಫಸ್ಟ್ ಬಿಟ್ಟೆ, ಆಯಿತಾ? ಲಾಸ್ಟಿದ್ದು ಬಿಟ್ಟೆ, ಆಯಿತಾ? ಸಾರಿ ಗ ಮ, ಆಯಿತಾ? ಪಾ ಅಂತ ಹೇಳಿದರೆ ಫಸ್ಟ್ 5 ಹೋಲ್ ಮುಚ್ಚಬೇಕು, ಅಂದರೆ ಫಸ್ಟ್ 5 ಹೋಲ್ ಇದೆ ಅಲ್ಲ ಫ್ಲೂಟಲ್ಲಿ, ಅದು ಬಿಡಬೇಕು. ಇದು ಊದಲಿಕ್ಕೆ ನೋಡಿ, ಇಲ್ಲಿ ಕಾಣ್ತದಲ್ಲ, ಇದು ಊದಲಿಕ್ಕೆ, ಅದು ಬೇಡ, ಅದು ಲೆಕ್ಕ ಇಲ್ಲ ನಮಗೆ. ಇದು ನೋಡಿ, ಇಲ್ಲಿಂದ ಶುರು ಆಗುತ್ತೆ ಅಲ್ಲ, ಅದಕ್ಕೋಸ್ಕರ ಅದು ಫಸ್ಟ್ 5 ಹೋಲ್ ಮುಚ್ಚಬೇಕು, ಆಗ ದ ಆಗುತ್ತೆ. ದ ಅಲ್ಲ, ಪ ಆಗುತ್ತೆ ನೋಡಿ, ಹೀಗೆ, ಆಯಿತಾ? ಇದು ಪ ಆಗುತ್ತೆ. ಫಸ್ಟ್ 5 ಹೋಲ್ ಮುಚ್ಚಿದೆ ಫ್ಲೂಟಿದ್ದು, ಆಯಿತಾ? ಅದು ಮೇಲಿದ್ದು ಲೆಕ್ಕ ಇಲ್ಲ, ಅದು ಊದಲಿಕ್ಕೆ, ಆಯಿತಾ? ಸಾರಿ ಗ ಮ ಪ. ದ ಅಂತ ಹೇಳಿದರೆ ಫಸ್ಟ್ 4 ಹೋಲ್ ಮುಚ್ಚಬೇಕು, ಅದು ಊದಲಿಕ್ಕೆ, ಅದು ಬೇಡ ನೋಡಿ, ಫಸ್ಟ್ 4 ಹೋಲ್ ಮುಚ್ಚಿದೆ. ಸೆಕೆಂಡ್ ಹೋಲ್ ಹೀಗೆ ನೋಡಿ, ಫಿಫ್ತ್ ಹೋಲ್ ಹೀಗೆ, ಆಯಿತಾ? 4 ಹೋಲ್ ಮುಚ್ಚಿದೆ ನೋಡಿ, ಆಯಿತಾ? ಫಿಫ್ತ್ ಹೋಲ್ ಹೀಗೆ ಹಾಫ್, ಅದು ಏನಾಗುತ್ತೆ, ದ ಆಗುತ್ತೆ ನೋಡಿ, ಹೀಗಾಗುತ್ತೆ. ನೀ ಅಂತ ಹೇಳಿದರೆ ಫಸ್ಟ್ 2 ಹೋಲ್ ಇದೆ ಅಲ್ಲ ಫ್ಲೂಟಲ್ಲಿ, ಅದು ಇದು ಬೇಡ, ಇದು 2 ಹೋಲ್ ಇದೆ ಅಲ್ಲ ಅದು ಮುಚ್ಚಲಿಕ್ಕೆ, ಓಕೆನಾ? ನೀ ಅಂತ ಹೇಳಿದರೆ ಮತ್ತೆ ಹೀಗೆ ನೋಡಿ, 3ನೇ ಹೋಲ್ ಅಂದರೆ 3rd ಹೋಲ್ ಇದೆ ಅಲ್ಲ, ಅದು ಹಾಫ್, ಆಯಿತಾ? ಅದು ನೀ, ಆಯಿತಾ? ಸ ಅಂತ ಹೇಳಿದರೆ ಹೀಗೆ ಫಸ್ಟ್ 2 ಹೋಲ್ ಮುಚ್ಚಲಿಕ್ಕೆ, ಆಯಿತಾ? ಅದು ಸ. ಸಾರಿಗಾಮ ಪಾದ ನೀ ಸ ಅಂದರೆ ಆಗುತ್ತೆ. ನೆಕ್ಸ್ಟ್ ರಿವರ್ಸ್ ಸ ಅಂತ ಹೇಳಿದರೆ 2 ಬೆರಳು ಮುಚ್ಚಲಿಕ್ಕೆ, ಆದರೆ ಗಾಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಗೈಸ್, ಓಕೆನಾ? ಸ. ನೀ ಅಂತ ಹೇಳಿದರೆ 2 ಬೆರಳು ಮುಚ್ಚಬೇಕು, 3ನೇ ಹೋಲ್ ಹಾಫ್, ಓಕೆನಾ? ಅದು ನೀ, ಆಯಿತಾ? ಸ ನೀ ದ. ದ ಅಂತ ಹೇಳಿದರೆ ಹೀಗೆ ನೋಡಿ, ಫಸ್ಟ್ 4 ಹೋಲ್ ಮುಚ್ಚಲಿಕ್ಕೆ, ಆಯಿತಾ? ನೆಕ್ಸ್ಟ್ ಹೀಗೆ ಹಾಫ್, ಆಯಿತಾ? ಸ ನೀ ದ. ಪ ಅಂತ ಹೇಳಿದರೆ ಫಸ್ಟ್ 5 ಹೋಲ್ ಮುಚ್ಚಲಿಕ್ಕೆ ನೋಡಿ, ಹೀಗೆ ಫಸ್ಟ್, ಅದು ಇದು ಬೇಡ, ಅದು ಊದಲಿಕ್ಕೆ, ಅದು ಲೆಕ್ಕ ಇಲ್ಲ ನಮಗೆ. ಇದು 5 ಹೋಲ್ ಮುಚ್ಚಲಿಕ್ಕೆ, ಸ ನೀ ದ ಪ. ಮ ಅಂತ ಹೇಳಿದರೆ ಹೀಗೆ, ಆಯಿತಾ? ಫಸ್ಟ್ ಹೋಲ್ ಬಿಡಿ, ಲಾಸ್ಟ್ ಹೋಲ್ ಬಿಡಿ, ಸಾರಿ ಗ ಮ ಪ. ಸ ನೀ ದ ಪ ಮ. ಗ ಅಂತ ಹೇಳಿದರೆ ಫುಲ್ ಬಿಡಲಿಕ್ಕೆ, ಆಯಿತಾ? ಫುಲ್ ಬಿಡಲಿಕ್ಕೆ ಗ ಅಂತ ಹೇಳಿದರೆ. ರೀ ಅಂತ ಹೇಳಿದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಇದು ಫಸ್ಟ್ ಹೋಲ್ ಮುಚ್ಚಲಿಕ್ಕೆ, ಸೆಕೆಂಡ್ ಹೋಲ್ ಹೀಗೆ ಹಾಫ್, ಇದು ರೀ ಆಗುತ್ತೆ, ಓಕೆನಾ ಗೈಸ್? ಓಕೆ. ಗ ಸ ನೀ ದ ಪ ಮ ಗ ರೀ, ಆಯಿತಾ? ಸ ಅಂತ ಹೇಳಿದರೆ ಫಸ್ಟ್ 2 ಹೋಲ್ ಮುಚ್ಚಲಿಕ್ಕೆ ಫುಲ್ಲು, ಸ್ವಲ್ಪ ಸಹ ಜಾಗ ಬಿಡಬಾರ್ದು, ಓಕೆನಾ? ಓಕೆ. ಹಾಗಾದರೆ ಈಗ ನೋಡುವನಾ ಓಕೆ ಹೇಗೆ ಆಗುತ್ತೆ ಅಂತ. ಇನ್ನೊಮ್ಮೆ ಹೀಗೆ ಆಗುತ್ತೆ, ಆಯಿತಾ? ಅದು ಮಾಯಮಾಳಗಳ ರಾಗದ್ದು ಬರೋದು, ಓಕೆನಾ? ಸರಿಗಮ ಪದ ನಿಸ ಸಾನಿದಪ ಮಗರಿಸ ಅಂತ. ಮತ್ತು ಬೇರೆ ಬೇರೆ ಇದೆ, ಬೇರೆ ಬೇರೆ ಸಾಂಗ್ ಕೂಡ ಇದೆ, ಆಯಿತಾ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೆ, ಮಾಮಾವತು ಶ್ರೀ ಸರಸ್ವತಿ ಅಂತ ಇದೆ, ಹಿಂದೋಳ ರಾಗದ್ದು, ಅದೆಲ್ಲ ಹೇಳಿಕೊಡ್ತೀನಿ ಗೈಸ್ ನಿಮಗೆ, ಓಕೆನಾ? ಬೇರೆ ಬೇರೆ ಕೀರ್ತನೆಗಳು, ಪದ್ಯ ಅಂದರೆ ಹಾಡು ಎಲ್ಲ ಹೇಳಿಕೊಡ್ತೀನಿ ಗೈಸ್, ಓಕೆನಾ? ಮತ್ತು ಫಿಲ್ಮ್ ಸಾಂಗ್ಸ್ ಎಲ್ಲ ಸ್ವಲ್ಪ ಇದೆ, ಅದು ಹೇಳಿಕೊಡ್ತೀನಿ ಗೈಸ್, ಓಕೆನಾ? ಸ್ವರಗಳೆಲ್ಲ ಹೇಳಿಕೊಡ್ತೀನಿ, ಓಕೆನಾ? ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ, ಆಯಿತಾ? ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಒಂದು ಕಮೆಂಟ್ಸ್ ಹಾಕಿ ಗೈಸ್, ಓಕೆನಾ? ಪ್ಲೀಸ್ ಕಮೆಂಟ್ಸ್ ಹಾಕಿ, ಓಕೆನಾ? ಬಾಯ್.